ಹಾಯ್ ಹಲೋ. ಇವತ್ತು ರಸಮ್ ಮಾಡ್ತೇವೆ ನಾವು. ರಸಮ್ ಮಾಡಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ. ರಸಮ್ ಮಾಡ್ಬೇಕೈತಾರೆ. ಇದು ನೆಗಡಿ ಸಂಬಂಧಾಗಿ ಮಾಡತ್ತೇನು. ಇದು ಏನೇನು ಬೇಕು ಅನ್ನೋದು: ಎರಡು ಒಣ ಮೆಣಸಿನ್ಕಾಯಿ, ಎರಡು ಹಸಿ ಮೆಣಸಿನ್ಕಾಯಿ, ಹುಂಚೆ ಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಇಷ್ಟು ಬೇಕು ಇವಕ್ಕೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾನೆ. ಮಿಕ್ಸಿ ಜಾರಿಗೆ ಹಾಕ್ತಾನು. ಇದು ಜೀರಿಗೆ ಹಾಕ್ತಾನೆ, ಒಂದು ಚಮಚೆ ಮೆಣಸಿನ್ಕಾಳು, ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡಿ, ಒಂದು 10 ಬ್ಯಾಳಿ, ಆಮೇಲೆ ಸ್ವಲ್ಪ ಹುಂಚೆ ಹಣ್ಣು, ಆಮೇಲೆ 2 ಹಸಿ ಮೆಣಸಿನ್ಕಾಯಿ, ಆಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ಇದನ್ನು ಮಿಕ್ಸಿ ಮಾಡೋದು. ಆಮೇಲೆ ಒಂದು ಟೊಮೆಟೊದಾಗ ಅರ್ಧ ಟೊಮೆಟೊನ ಹಾಕೋದು ಇದಕ್ಕೆ ರಸಮ್ ಮಾಡಕ್ಕೆ. ಇಷ್ಟು ಇನ್ನು ಅರ್ಧ ಒಗ್ಗರಣೆಗೆ ಹಾಕೋದು. ಅದನ್ನು ಅರ್ಧ ಟೊಮೆಟೊನ ಹಾಕಿದ್ದಾನೆ ಇದಕ್ಕೆ. ಇದನ್ನು ಮಿಕ್ಸಿ ಜಾರ್ ಹೊಡಿಸ್ತೀನಿ. ಮಿಕ್ಸಿ ಹೊಡಿಸಿ ರಸಮ್ ಮಾಡೋದು ಹೆಂಗೆ ಅನ್ನೋದು ಹೇಳ್ತಾನು. ನೆಗಡಿ ಆದಾಗ ಇದನ್ನು ಅನ್ನದ ಜೋಡಿ ಮಾಡ್ಕೊಂಡು ಕುಡಿಬೇಕು. ಸೂಪರ್ ಇರ್ತೈತಿ, ಮಾಡಿ ನೋಡ್ರಿ. ಇದೇ ಮಿಕ್ಸಿ ಹೊಡ್ಸೇನೆ ಈಗ. ನೆಗಡಿ ಬಂದಾಗ ಇದನ್ನು ಮಾಡ್ಕೊಂಡು ಕುಡಿಬೇಕು. ಮೆಣಸು ಜೀರಿಗೆ ಬಾಚ್ ಸಾರ ಪಟಾಪಟಿ 2 ನಿಮಿಷನಾಗ ಹಾಕಿ ಮಾಡಿ ನೋಡ್ರಿ. ಈಗ ಗ್ಯಾಸ್ ಹಚ್ಚಿರ್ತಾನು. ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಹಾಕಿ, ದೊಡ್ಡ ಚಮಚೆಲೆ ಅರ್ಧ ಸ್ಪೂನ್. ಇಷ್ಟು ಗ್ಯಾಸ್ ಆಫ್ ಮಾಡ್ಕೋಬೇಕು. ಎಣ್ಣೆ ಕಾದತಿ. ಇದಕ್ಕೆ ಒಂದು ಮೆಣಸಿನ್ಕಾಯಿ ಇನ್ನೊಂದು ಹಾಕೋನು. ಆಮೇಲೆ ಒಂದು 4 ಹೆಸರು ಕರಿಬೇವು ಹಾಕ್ತಾನೆ. ಆಮೇಲೆ ಒಗ್ಗರಣೆಗೆ ಟೊಮೆಟೊ ಹಣ್ಣು ಹಾಕ್ತೀನಿ. ಇನ್ನು ಅರ್ಧ ಹೋಗುತ್ತೆ. ಇದೊಂದು 4 ಮಂದಿಗೆ ಆಗೋಷ್ಟು ಹಾಕತ್ತಿದ್ದು ತಿಳಿ ಸಾರು ಅಂತಾರೆ ಇದಕ್ಕೆ. ಇದನ್ನು ಎಣ್ಣೆ ಒಳಗಡೆ ಒಂದು ಸ್ವಲ್ಪ ಮತ್ತೆ ಗ್ಯಾಸ್ ಹಚ್ಚಿಸಿ ಬಾಡಿಸ್ಕೊಬೇಕು. ಈಗ ಗ್ಯಾಸ್ ಹಾಕ್ತದೆ. ಎಣ್ಣೆ ಒಳಗೆ ಸ್ವಲ್ಪ ಇದನ್ನು ಈಗ ಎಲ್ಲ ಸೇರಿಸ್ಬೇಕು.
ಇದ ನೀರನ್ನು ಮಿಕ್ಸಿಗೆ ಹಾಕಿದ ನೀರನ್ನು ಇದಕ್ಕೆ ಹಾಕೋಬೇಕು. ಇದನ್ನು ಸಾರು ಒಂದು 4 ಮಂದಿಗೆ ಆಗೋಷ್ಟು ಮಾಡೇನಿ. ಈಗ ತಿಳಿ ಸಾರ ಸಾಕಿಷ್ಟ. ಇಷ್ಟ ಆಗೈತಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಅರ್ಧ ಚಮಚೆ ಉಪ್ಪ. ಮಸಾಲೆ ಪುಡಿ ಅದು ಏನು ಬೇಡ, ಅದಕ್ಕೆ ಬರೀ ನುಸ್ಕ ಅರಿಶಿನ ಪುಡಿ ಇಷ್ಟ ಹಾಕೋದು. ಇದು ಅರಿಶಿನ ಪುಡಿ ಇಷ್ಟ ಹಾಕಿದ್ರೆ ಹಾಕಿ ಸಾಂಬಾರು ರೆಡಿ ಹಾಕಿದ್ರು. ತಿಳಿ ಸಾರ ಒಂದು ಕುದಿ ಕೂಡಲೇ ಬಂದ್ ಮಾಡಿಬಿಡ್ಬೇಕು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹೆಂಚು ಹಾಕ್ಬೇಕು. ಬೇಕಂದ್ರೆ ಸ್ವಲ್ಪ ಕೈಗೆ ಹಾಕಿಬಿಡೋದು. ಒಂದು ಕುದಿ ಬಂದ ಕೂಡಲೇ ಇಳಿಸ್ಬಿಡೋದು. ಇದು ತಿಳಿ ಸಾರು ಅನ್ನದ ಜೋಡಿ ಕುಡಿಯಾಕ, ಅನ್ನದ ಜೋಡಿ ಚಲೋ ಆಗ್ತೈತಿ. ಒಂದು ಕುದಿ ಕುದ್ದು ಕೂಡಲೇ ಬಂದ್ ಮಾಡಿಬಿಡ್ಬೇಕು. ಭಾಳ ಚಲೋ ಆಕತಿ. ಅದು ಮಾಡಿ ನೋಡ್ರಿ ತಿಳಿ ಸಾರ. ಇದು ಒಂದು ಕುದಿ ಕುದ್ದತ್ತೀಗ ಆಯ್ತು. ಈಗ ಬಂದ್ ಮಾಡ್ತೇನೆ ಇದನ್ನು. ನೋಡ್ರಿ ಸೂಪರ್ ತಿಳಿ ಸಾರ. ಇದು ನೆಗಡಿ ಬಂದಾಗ ಅನ್ನದ ಸಂಗತಿ ಹಾಕ್ಕೊಂಡು ಉಣ್ಬೇಕು. ಇದನ್ನು ಭಾಳ ಟೇಸ್ಟಾಗಿರ್ತೈತಿ. ಮಾಡಿ ನೋಡ್ರಿ. ಮತ್ತು ಇದನ್ನು ನೆಗಡಿ ಬಂದಾಗ ಒಂದು ಬಟ್ಲ ಕುಡಿಬೋದು. ಇದನ್ನು ತಿಳಿ ಸಾರು ಅಂತೇಳಿ ನೆಗಡಿ, ಕಫ, ಕೆಮ್ಮ ಎಲ್ಲ ಕಡಿಮೆ ಆಕತಿ. ಮಾಡಿ ನೋಡ್ರಿ, ಹೆಂಗಾಗೈತಿ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನು. ಬಾಯ್ ಬಾಯ್. ಬಂದ್ ಮಾಡ್ಬೇಕು. ಈಗ ಒಂದು ಕುದಿ ಕೊಡ್ತೇನೆ.